ಸರ್ ನಿಮ್ಮನ್ನು ಒಂದು ಮಾತು ಕೇಳೋಣ ಅಂದ್ಕೊಂಡೆ, ಆದರೆ ದೊಡ್ಡ ಮನಸ್ಸು ಹೆಂಗೆ ಕೇಳೋದು ಅಂತ ನನ್ನ ಮನಸ್ಸು ತಡೆದ್ಬಿಡ್ತದೆ ಸರ್. ಏನಾದ್ರು ಕೇಳಬೇಕು ಅಂತ ಅನ್ಸೋರು ಧೈರ್ಯವಾಗಿ ಕೇಳಪ್ಪ. ಅದ್ರಲ್ಲಿ ದೊಡ್ಡವರು ಚಿಕ್ಕವರು ಯಾಕೆ ಕೇಳು. ಅದೇ ಸರ್, ನಿಮ್ಮ ಹುಡುಗ ಆಕ್ಸಿಡೆಂಟ್ ಮಾಡಿದ್ನಲ್ಲ, ಆ ಹೆಣ್ಮಕ್ಳ ಸಂಸಾರಕ್ಕೆ ದೊಡ್ಡ ಅನ್ಯಾಯನೇ ಆಗ್ತಾಯಿತ್ತು. ಆದರೂ ನೀವು ಆ ಹೆಣ್ಮಗನ ಕರ್ಕೊಂಬಂದು ಆ ಮಗುಗೆ ಮನೆ ಸೊಸೆಯಾಗಿ ಮಾಡಿಕೊಂಡು ಜೀವನ ಕೊಟ್ಟಿದ್ದೀರಾ. ನೀವು ಬಿಡಿ ಸರ್, ದೊಡ್ಡ ಮನುಷ್ಯರು. ಅಲ್ಲ ಸರ್, ಈ ಮ್ಯಾಟ್ರೇ ನನಗೆ ಅರ್ಥ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಮಾಡಿದ ಹುಡುಗನ ಜೊತೆನೆ ಆರಾಮಾಗಿ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಖುಷಿ ಖುಷಿಯಾಗಿ ಎಲ್ಲ ಮಕ್ಕಳು ಊಟ ಬಡಿಸ್ತಾ ಇದ್ದೀರಾ. ಈಗಲೂ ಅವನ ಜೊತೆನೆ ಮಾತಾಡ್ತಾ ಇದ್ರಲ್ಲಿ ಸರ್. ಏನು ಹೇಳ್ತಾ ಇದೀಯ ನೀನು? ಆಕ್ಸಿಡೆಂಟ್ ಆದಾಗ ಗಾಡಿ ಡ್ರೈವ್ ಮಾಡ್ತಿದ್ನಲ್ಲ ಅದೇ ಹುಡುಗ. ಹುಡುಗ ಅಂದರೆ ಯಾವ ಹುಡುಗನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮಗ ಗಾಡಿ ಡ್ರೈವ್ ಮಾಡ್ತಿದ್ನಲ್ಲ, ದೊಡ್ಡ ರೋಡು. ಬಿಡೋಣ, ಇಲ್ಲಿಗೆ ಬಂದಿದ್ಯಾ ನೋಡೋ, ಪರಿಣಾಮ ನೆಟ್ಗಿರಲ್ಲ. ಏನೇ ಮಾತಾಡ್ತಿದ್ರು ನಿಧಾನಕ್ಕೆ ಮಾತಾಡು. ನಮ್ಮ ಅಪ್ಪನ ಹತ್ರ ಏನೋ ಮಾತಾಡ್ತಾ ಇದೆ ಮಗಳ. ಈಗ ಆಕ್ಸಿಡೆಂಟ್ ಮಾಡಿದ ಹುಡುಗನ್ನ ಜೊತೆಲ್ಲ ಇಟ್ಕೊಂಡು ಅವನ ಜೊತೆನೆ ಸಂತೋಷವಾಗಿ ಓಡಾಡ್ಕೊಂಡು ನಗ್ನಗ್ತಾ ಇದ್ದೀರಲ್ಲ, ಇದ್ಯಾವ ಸೀಮೆ ನ್ಯಾಯ ಅಂತ ಕೇಳಕೊಟ್ಟಿದ್ದೆ. ನ್ಯಾಯ ಕೇಳೋದು ತಪ್ಪ ಸ್ವಾಮಿ? ಏಯ್, ಯಾವ ಆಕ್ಸಿಡೆಂಟು, ಯಾರು ಆಕ್ಸಿಡೆಂಟ್ ಮಾಡಿತ್ತು, ಏನು ಮಾತಾಡ್ತಿದ್ಯಾ? ಅಲ್ಲಿ ಆರಾಮಾಗಿ ನಿಂತಿದ್ನಲ್ಲ ಅವನೇ. ನಿನಗೆ ಏನಾಗಿದೆ ನಿನ್ನ ಕಣ್ಣಿಗೆ? ಬಾ ಹೋಗಿ ಟ್ರೀಟ್ಮೆಂಟ್ ತಗೋ. ನನಗೇನಾಗಿದೆ? ಏಯ್, ಅವತ್ತು ಕಾರ್ ಓಡಿಸ್ತಾ ಇದ್ದಿದ್ದು ನಾನು. ಆ ಆಕ್ಸಿಡೆಂಟ್ಗೆ ಕಾರಣ ನಾನು, ಅವನಲ್ಲ. ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ನಾನೇ ಇದ್ದಿದ್ದು ಗುರುವೆ. ಆ ದೃಶ್ಯ ಈಗಲೂ ನನ್ನ ಕಣ್ಣಲ್ಲಿ ಹಚ್ಚೊಡ್ದಂಗಿದೆ. ಕಾರ್ ಹೆಂಗಿತ್ತು, ಆ ಸ್ಟೇರಿಂಗ್ ಹಿಂದೆ ಯಾರು ಕುಳಿತಿದ್ದು ಅಂತ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಸ್ಟೇರಿಂಗ್ ಇಟ್ಕೊಂಡು ಕಾರ್ ಓಡಿಸಿದ್ದು ಅವನೇ. ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಮಾಡಿ ನಿಲ್ಲಿಸ್ತಲೇ ಹೋದನು ಅವನೇ. ಬಾಯಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಏನೋ ಬೇಕಾ ನಿನಗೆ? ಏನು ಬೇಕೆಲ್ಲ ಕೊಟ್ಕೊಳ್ಳಿಸ್ತೀನಿ. ಲೈ, ಆಕ್ಸಿಡೆಂಟ್ ಮಾಡಿ ಕ್ರೈಮ್ ಮಾಡಿದವನು ಅವನು. ಅದನ್ನು ಮೈ ಮೇಲೆ ಹೇಳ್ಕೊಂಡು ನಾನೇ ತಪ್ಪು ಮಾಡಿದ್ದು ಅಂತ ಎಷ್ಟು ಉದ್ದ ಎಗರಾಡ್ತಾ ಇದೆಯಲ್ಲ. ನಿನಗೇನು ಬಂದಿರೋದು ರೋಗ? ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಮಾತಾಡ. ನೋಡು, ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ, ಆರಾಮಾಗಿ ಕೆಲಸ ಮಾಡ್ಕೊಂಡಿರು. ನಿಂದು ಎಷ್ಟಿದೆಯೋ ಅಷ್ಟೊಂದು ಮಾತಲ್ಲಿ ನೋಡ್ಕೊ. ಅದನ್ನು ಬಿಟ್ಬಿಟ್ಟು ಬೇಡದರ ವಿಷಯಕ್ಕೆಲ್ಲ ತಲೆ ತೋರಿಸ್ಬೇಡ. ಸಿಗ್ದು ತೋರಣ ಕಟ್ಬಿಡ್ತೀನಿ. ರಾತ್ರಿ ಮನೆಗೆ ಹೋಗಲ್ಲ ನೀನು. ಏನು ಎದುರಿಸ್ತಾ ಇದೆಯಾ? ಹೆದರಿರೋರನ್ನ ಮತ್ತೆ ಮತ್ತೆ ಹೆದರಿಸೋ ಅವಶ್ಯಕತೆ ಇಲ್ಲ. ನೋಡೋ, ನಾನು ಸರಿಯಿಲ್ಲ ಮೆಂಟ್ಲು ನನ್ನ ಮಗ. ನಾನು ಹಿಸ್ಟ್ರಿ ಸರಿಯಿಲ್ಲ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಏನಾರ ತಗೊಳಕೊಂಡ್ರೆ ನಿನ್ನ ಲೈಫ್ ಖರಾಬ್ ಆಗ್ಬಿಡುತ್ತೆ. ಸೈಲೆಂಟಾಗಿ ಒಳ್ಳೆ ಗುಡ್ ಬಾಯ್ ಥರ ಇದ್ಬಿಡು. ಮಕ್ಕಳು ಮನೇಲಿ ಕಾಯ್ತಾ ಇರ್ತಾರೆ. ಸ್ವೀಟು ಬ್ರೆಡ್ಡು ಏನು ಬೇಕೋ ಮನೆಗೆ ತೊಗೊಂಡೋಗಿ ಮಕ್ಳು ಕೊಡು. ರಾತ್ರಿ ಸೇಫಾಗಿ ಮನೆಗೆ ಹೋಗೋದನ್ನು ನೋಡು. ಸಾರಿ, ರಾಂಗಾಗಿ ಮಾತಾಡ್ಬಿಟ್ಟೆ.